हमारे पैसों पे खा के जिंदा है तू, हमारे पैसों पे खा के जिंदा है तू। हिंदी का नारा बोल रहा है वो इधर। हम लोग जो भी लैंग्वेज में बात कर सकते हैं ऑल इंडिया में। ऑल इंडिया है ये, फ्री इंडिया है। तू इधर, मेरा को हिंदी हम लोग इधर है करके जिंदा बचा है तू। हम लोग बुकिंग करते करते तेरा घर चलता है, समझा? हम लोग बुकिंग करते कर्नाटका में ये बोल के कन्नड़ा ही बोलना पड़ेगा क्या? हाँ, कौन बोला रे? हाँ, हिंदी ಕನ್ನಡ ಹಿಂದಿ ಬರಲ್ಲ, ನಾನು ಕನ್ನಡ ಮಾತಾಡೋ ಕೆಲಸ ನೀ ತಮಿಳ್ ಪೇಸೇನಾ? ತಮಿಳ್ ಪೇಸಿಗ ಹಿಂದಿ ಬರಲ್ಲ, ಕನ್ನಡ ಬರೋದು ನಾನು ಏನ್ ಹೇಳ್ದೆ ನಿಮ್ಗೆ? ತಮಿಳ್ ತಮಿಳ್ ಬರೋದೇ ನನಗೆ ಕನ್ನಡ ತಮಿಳ್ ಅಮ್ಮ ಏನ್ ಭಯಕ್ಕೆ ನನ್ಗೆ तू हिंदी का ಹಿಂದಿ ಬರಲ್ಲ ಅನ್ಬಿಟ್ಟು ಬಾಯಿ ಬಂದಂಗ್ ಬೈದ್ರೆ ನಾನು ಅಮ್ಮ ಏನ್ ಮಾತಾಡಿದೆ ಅದನ್ನ ಉಲ್ಟಾ ಮಾತಾಡಿದ್ರೆ ಹೊರತು ನಾನೇನು ಜಾಸ್ತಿ ಮಾತಾಡಿಲ್ಲ. ಗೊತ್ತಾಯ್ತಾ? ಏನು ಬರಲ್ಲಪ್ಪ, ಕ್ಯಾನ್ಸಲ್ ಮಾಡ್ಕೊಯ್ತೀನಿ ನಾನು ಆರ್ಡರ್ನ. ನೀನ್ ಲಗೇಜ್ ಎಲ್ಲ ತುಂಬ್ಕೊಯ್ತೀನಿ ಅಂತ ಹೇಳಿದ್ರಲ್ಲ. हिंदी ಬಾಯಿ ಬಂದಂಗ್ ಬೈತಾರೆ. तेरा बाप ने खरीदा जगह है, हमारे जगह पे बोलता है वो। वो क्या बोला है? दारू पिया है बोला है। दारू पी क्या है क्या? क्या बोला उसने मेरे को? दारू क्या बोलेगा? ಹಿಂದಿನೇ ಬರಲ್ಲ. ನೀ ತಮಿಳ್ ಪೇಸೆ ಕ್ಯಾನ್ಸಲ್ ಮಾಡ್ಬಿಟ್ಟೈತೆ ಇದನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ दारू क्या बोलेगा वो मेरे को? तेरा बाप का राजा ये? हाँ, तेरा बाप ने खरीदा हुआ है? ಏನ್ ಮಾತಾಡಿದ್ಯಲ್ಲ ನಿನ್ಗೆ कर्नाटक तेरा बाप ने खरीदा है क्या? हाँ? हमारे पैसों पे पलता है, हम लोग ನೀನು बुकिंग करते करते जिंदा है। हमारे पैसों पे खा के जिंदा है तू। ನಿಮ್ಮಪ್ಪ ಕೊಟ್ಟಿರೋ ಬಂಡವಾಳವ ನಿನ್ ಬಾಯಿಂದ ಬೈತಲ್ಲ, ನಾನು ಬಂಡವಾಳ ಹಾಕಿದ್ದೀನಿ ಹೋಗು. हम हर लैंग्वेज बोल सकते हैं, तू तो एक ही लैंग्वेज से आता है, ना इंग्लिश बोल सकता है ना हिंदी बोल सकता है। हमारा जगह खरीदा हुआ जगह है इधर। তো গাইছ লাফৰা হৈ গ'ল আমাৰ ইয়াত। অটো বুকিং কৰিছিলে, এক্সট্ৰা পইচা খুজিছিলে। কৈ দিয়ক মেম কি হ'ল? हिंदी का नारा बोल रहा है वो इधर। हम लोग जो भी लैंग्वेज में बात कर सकते हैं ऑल इंडिया में। ऑल इंडिया है ये, फ्री इंडिया है। मोदी जी ने कोई भी स्टेट को ऐसा नहीं बोला है, इसी लैंग्वेज में बात करना पड़ेगा। ಇದಪ್ಪ ಕನ್ನಡಿಗರ ಪರಿಸ್ಥಿತಿ. ಇದು ನೋಡಿ, ಕರ್ನಾಟಕದಲ್ಲಿ ಕನ್ನಡಿಗರು ತಮ್ಮ ಭಾಷೆಯನ್ನು ಹೇಗೆ ಉಳಿಸ್ಕೋಬೇಕು, ಹೇಗೆ ಬೆಳೆಸಬೇಕು ಅನ್ನುವಂಥ ನಿಜವಾದ ಪ್ರಶ್ನೆ ಇವತ್ತು ಬರ್ತಾ ಇದೆ. ಕನ್ನಡಿಗರ ಹೊಟ್ಟೆಪಾಡಿಗೆ ಇವತ್ತು ಅನ್ಯರನ್ನ ಅವಲಂಬಿಸಬೇಕು ಅನ್ನೋ ಮಾತು ಬೆಂಗಳೂರಿನಲ್ಲಿ ಕೇಳಿ ಬರ್ತಾ ಇದೆ ಅಂದರೆ ಅದಕ್ಕೆ ನಾವು ಏನನ್ನಬೇಕು? ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇವತ್ತು ಕನ್ನಡಿಗರ ಪಾಲಿಗಿದೆಯಾ? ಉಳಿದಿದೆಯಾ? ಹ್ಯಾಕೆ ಸಾಧ್ಯ? ಬೆಂಗಳೂರು ತುಂಬ ಪರದೇಶಿಗಳೇ, ಬೆಂಗಳೂರು ತುಂಬ ಪರಭಾಷಿಗರೇ. ಹಾಗಾದರೆ ಕನ್ನಡವನ್ನು ಕಟ್ಟೋರು ಯಾರು? ಕನ್ನಡ ಕೇವಲ ಏನೋ ಒಂದು ನಾಮಕಾವಾಸ್ತೆ ಇರುವಂಥ ಒಂದು ಭಾಷೆಯ? ಕೇವಲ ಹೆಸರಿಗಷ್ಟೇ ಅದಿರಬೇಕಾ? ಪ್ರಾಚೀನ ಭಾಷೆ, ಶಾಸ್ತ್ರೀಯ ಭಾಷೆ, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಭಾಷೆ. ಏನೇನೋ ಹೇಳ್ತೀವಿ ನಾವು, ಏನೇನೋ ಕೇಳ್ತೀವಿ ನಾವು. ಈ ಹೊಸ ತಲೆಮಾರಿನ ಜನಕ್ಕೆ ಅದೇನೂ ತಲೆಗೆ ಹೋಗೋದಿಲ್ಲ. ಯಾಕೆ ಕೊಡ್ತಾರೆ ಜ್ಞಾನಪೀಠ ಪ್ರಶಸ್ತಿ? ಯಾಕಂತಾರೆ ಇದನ್ನು ಶಾಸ್ತ್ರೀಯ ಭಾಷೆ? ಇವುಗಳ ಬಗ್ಗೆ ಒಂಚೂರು ಕೂಡ ಅರ್ಥ ಮಾಡ್ಕೊಳ್ಳೋವಂಥ ಸಹನೆ ಕೂಡ ಈ ಕನ್ನಡಿಗರಲ್ಲಿ ಉಳಿದಿಲ್ಲ. ಇವತ್ತು ಯಾರೋ ಎಲ್ಲಿಂದನೋ ಬಂದವರು ಕನ್ನಡದಲ್ಲಿ ಮಾತನಾಡಿದರೆ ಕೇಳ್ತಾರೆ, ನೀವು ನಮ್ಮ ಭಾಷೆಯನ್ನು ಮಾತಾಡಿ. ಏಕೆಂದರೆ ಇವತ್ತು ನಿಮ್ಮ ಹೊಟ್ಟೆ ತುಂಬ್ತಾ ಇರೋದು ನಮ್ಮ ಭಾಷೆಯಿಂದ ಮಾತಾಡಿದ್ರೆ ಮಾತ್ರನೇ. ನಾವಿಲ್ಲಿ ದುಡಿತಾ ಇದ್ದೀವಿ, ನಮ್ಮ ಸೇವೆಯನ್ನು ಮಾಡಬೇಕು ನೀವು. ನಮ್ಮ ಭಾಷೆಯಲ್ಲೇ ನಮ್ಮನ್ನು ಮಾತಾಡಿಸ್ಬೇಕು ನೀವು. ನಿಮ್ಮ ಭಾಷೆ ನಮ್ಗೆ ಅನಗತ್ಯ. ಇದು ಭಾರತ. ಹಾಗಾಗಿ ನಾವು ನಿಮ್ಮ ಭಾಷೆ ಮಾತಾಡಬೇಕು ಅಂತ ಏನೂ ಇಲ್ಲ ಅಂತ ಮುಖಕ್ಕೆ ಹೊಡೆದಾಗೆ ಹೇಳಿ ಹೋಗ್ತಾ ಇದ್ದಾರೆ. ಇದು ಕನ್ನಡಿಗರೇ ಕರ್ನಾಟಕದಲ್ಲಿ ಕನ್ನಡಿಗನ ಪರಿಸ್ಥಿತಿ. ಇದು ಮಹಾರಾಷ್ಟ್ರದಲ್ಲಿಲ್ಲ, ಇದು ತಮಿಳುನಾಡಿನಲ್ಲಿಲ್ಲ. ಯಾಕೆ ಅಂತಂದರೆ ಅವರ ಭಾಷೆಗೆ ಅಷ್ಟು ಆದ್ಯತೆಯನ್ನು ಕೊಡ್ತಾರೆ. ಅವರು ಭಾಷೆಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಅಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾರೆ. ಬೇರೆ ಭಾಷೆಗೆ ಅವರು ಬಗ್ಗಲ್ಲ, ಅದ್ರ ಬಗ್ಗೆ ಅವರು ತಲೆಗೇ ಇಟ್ಕೊಳ್ಳೋದಿಲ್ಲ. ಆದರೆ ಕನ್ನಡಿಗರು ಮಾತ್ರ ಧಾರಾಳತನವನ್ನು ತೋರಿಸ್ತಾ ಇದ್ದಾರೆ. ಈ ಒಂದು ಧಾರಾಳತನ ಒಂದಿನ ದಾರುಣ ಪರಿಸ್ಥಿತಿಗೆ ನಮ್ಮ ಭಾಷೆಯನ್ನು ತರುತ್ತೆ. ಇವತ್ತು ಕನ್ನಡಿಗರೇ ಯೋಚನೆ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ನಾವು ಎಷ್ಟು ಜನ ಇದ್ದೀವಿ, ಎಷ್ಟು ಜನ ಕನ್ನಡವನ್ನು ಮಾತಾಡ್ತೀವಿ ಅಂತ. ಕನ್ನಡ ಮಾತಾಡಿದ್ರೆ ಇದೊಂದು ಕೀಳರಿಮೆ ಅನ್ನೋ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ನೋಡಿ, ಕರ್ನಾಟಕದ ಒಬ್ಬ ಕನ್ನಡಿಗನ ಪೈಪೋಟಿ ಅಥವಾ ಕನ್ನಡಿಗನ ಪರದಾಟ ಇವತ್ತು ಪರಭಾಷಿಗರ ಜೊತೆ ನೀವು ಇದನ್ನು ನೋಡಿದ್ರಿ.
ಇನ್ನೂ ಏನು ಅನ್ನಿಸ್ಬೇಕು ನಮಗೆ? ಯೋಚನೆ ಮಾಡಿ. ಕನ್ನಡನ ಕಲಿಬೇಕಾ, ಮಾತಾಡಬೇಕಾ, ಕನ್ನಡದಲ್ಲೇ ನಾವು ಬದುಕಬೇಕಾ ಅಂತ. ಯಾಕೆಂತಂದರೆ ನಮ್ಮ ಎಲ್ಲ ಕುಲದವರು, ನಮ್ಮ ಎಲ್ಲ ಬಾಂಧವರು, ನಮ್ಮ ಕನ್ನಡಿಗರೆಲ್ಲರೂ ಕೂಡ ಒಂದು ಪರಂಪರೆಗೆ ಸಿಕ್ಕಿದವರು, ಕನ್ನಡದ ಭಾಷೆಯ ಅಚ್ಚಿಗೆ ಒಳಪಟ್ಟವರು. ಹಾಗಾಗಿ ಹೆಮ್ಮೆಯ ಸಿರಿತನದ ಕನ್ನಡಿಗರಾದ ನಾವು ಆ ಭಾಷೆನ ಉಳಿಸ್ಕೊಳ್ದೆ ಹೋದರೆ ಇದು ನಮ್ಮ ಪೂರ್ವಿಕರಿಗೆ ನಾವು ಮಾಡೋವಂಥ ದ್ರೋಹ, ಆತ್ಮದ್ರೋಹ, ಪಿತೃದ್ರೋಹ, ಇದೊಂದು ಸ್ವಲ್ಪ ಮಾತೃಭಾಷಾ ದ್ರೋಹ. ಇದೊಂದು ಸ್ವಲ್ಪ ಎಚ್ಚರಿಕೆಯಿಂದ ನಾವು ನೆನಪಿಟ್ಕೊಳ್ಬೇಕು. ಮೈ ಮರೆಯದಿರು ಕನ್ನಡಿಗ, ಮೈ ಕೊಡವಿ ಹೇಳು, ಮೈ ಮರೆಯದಿರು ಕನ್ನಡಿಗ, ಮೈ ಕೊಡವಿ ಹೇಳು ಅಂತ ನಮ್ಮನ್ನು ನಾವೇ ಎಚ್ಚೆಟ್ಕೊಂಡು ಸ್ವಾಭಿಮಾನಿಯಾಗಿ ಕನ್ನಡವನ್ನು ಉಳಿಸುವಂಥ ಕೆಲಸ ಮಾಡಬೇಕು. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.